students, good evening. Today we are going to discuss the MCQs about what are articles, and the topic is articles. Already I have done detailed class in this topic. If you want, you may see that video also. I'll put the link in the description. Let's begin today's class. It is very helpful for GPSTR, HSTR and all competitive exams, because nowadays you know very well that English is a compulsory paper in all the competitive exams. So let's begin the class. What are articles? ಸೊ ಆರ್ಟಿಕಲ್ ಬಗ್ಗೆ ತುಂಬ ಸಲ ಪರೀಕ್ಷೆಗಳಲ್ಲಿ ಕೇಳ್ತಾನೆ ಇರ್ತಾರೆ. ಮತ್ತು ಇಂಗ್ಲೀಷ್ ಅನ್ನೋದು ಒಂದು ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಒಂದು ಪರೀಕ್ಷೆ ನಡೆಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಇಂಗ್ಲೀಷ್ ಗ್ರಾಮರನ್ನು ಕಲಿತಕ್ಕಂಥದ್ದು ತುಂಬಾ ಮುಖ್ಯ ಆಗಿದೆ. ಸೊ ನಾನು ಮಾಡ್ತಿರ್ತಕ್ಕಂಥ ಸೀರೀಸ್ನ ನೀವು ನೋಡ್ತಾ ಹೋದರೆ ನೀವು ಆರಾಮಾಗಿ ನೀವು ಕಡ್ಡಾಯ ಪರೀಕ್ಷೆಗಳಲ್ಲಿ ಎಲಿಜಿಬಲ್ ಆಗಬಹುದು ಅಂತ. ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಇಟ್ ಈಸ್ ಆರ್ಟಿಕಲ್. ದ ಡೆಫಿನೇಷನ್ ಆಫ್ ಆರ್ಟಿಕಲ್ ಈಸ್: ಆರ್ಟಿಕಲ್ಸ್ ಆರ್ ವರ್ಡ್ಸ್ ಪ್ಲೇಸ್ಡ್ ಬಿಫೋರ್ ಅ ನೌನ್. ದೆರ್ ಆರ್ 3 ಆರ್ಟಿಕಲ್ಸ್. ಅಂದರೆ ಆರ್ಟಿಕಲ್ಸನ್ನು ನಾವು ಯಾವಾಗಲೂ ನೌನ್ಗಿಂತ ಮುಂಚೆ ಏನು ಮಾಡ್ತೀವಿ, ಅದನ್ನು ಯೂಸ್ ಮಾಡ್ತೀವಿ, ಬಳಸ್ತೀವಿ ಅಂತ. ಈ ಆರ್ಟಿಕಲ್ಸಲ್ಲಿ 3 ವಿಧಗಳಿದ್ದಾವೆ: ಎ ಆ್ಯಂಡ್ ದ. ಎ ಆ್ಯಂಡ್ ದ ಅವುಗಳನ್ನು ಏನಂತ ಕರೀತಾರೆ ಅಂದರೆ ಇಂಡೆಫಿನೆಟ್ ಆರ್ಟಿಕಲ್ಸ್. ಫಸ್ಟ್ ಒನ್ ಈಸ್ ಇಂಡೆಫಿನೆಟ್ ಆರ್ಟಿಕಲ್, ದಟ್ ಈಸ್ ಎ. ಯೂಸ್ ಎ ಬಿಫೋರ್ ಅ ವರ್ಡ್ ದಟ್ ಬಿಗಿನ್ಸ್ ವಿತ್ ಅ ಕನ್ಸೊನೆಂಟ್ ಸೌಂಡ್. ಅಂದರೆ ವ್ಯಂಜನದ ಒಂದು ಶಬ್ದದಿಂದ ಪ್ರಾರಂಭವಾಗ್ತಕ್ಕಂಥ ಅಕ್ಷರಗಳ ಪದಗಳ ಜೊತೆ ಏನು ಮಾಡ್ತಾರೆ ಅಂದರೆ ಎ ಅನ್ನು ಯೂಸ್ ಮಾಡ್ತಾರೆ, ಎ ಅನ್ನೋ ಆರ್ಟಿಕಲನ್ನು ಅಂತ. ಎಕ್ಸಾಂಪಲ್ಸ್: ಎ ಬಾಯ್, ಎ ಟೀಚರ್, ಎ ಯೂನಿವರ್ಸಿಟಿ. ಇಲ್ಲಿ ಯೂನಿವರ್ಸಿಟಿ ಯು ಇಂದ ಪ್ರಾರಂಭ ಆದರೂ ಕೂಡ ಅದು ಏನಂದರೆ ಕನ್ಸೊನೆಂಟ್ ಸೌಂಡನ್ನು ಪ್ರೊನೌನ್ಸಿಯೇಷನ್ ಆಗುತ್ತೆ. ಹಾಗಾಗಿ ಅಲ್ಲಿ ನಾವು ಎ ಅನ್ನು ಬಳಸ್ತೀವಿ ಅಂತ. ಆ್ಯನ್. ಯೂಸ್ ಆ್ಯನ್ ಬಿಫೋರ್ ಅ ವರ್ಡ್ ದಟ್ ಬಿಗಿನ್ಸ್ ವಿತ್ ಅ ಓವಲ್ ಸೌಂಡ್. ಓವಲ್ ಸೌಂಡ್ ಅಂದರೆ ಸ್ವರಗಳ ಶಬ್ದದಿಂದ ಪ್ರಾರಂಭವಾಗ್ತಕ್ಕಂತಹ ಪದಗಳಿಗೆ ನಾವು ಏನು ಮಾಡ್ತೀವಿ ಅಂದರೆ ಆ್ಯನನ್ನು ಬಳಸ್ತೀವಿ ಅಂತ. ಉದಾಹರಣೆಗೆ ಆ್ಯನ್ ಆ್ಯಪಲ್, ಆ್ಯನ್ ಎಗ್, ಆ್ಯನ್ ಅಂಬ್ರೆಲಾ, ಆ್ಯನ್ ಆನೆಸ್ಟ್ ಮ್ಯಾನ್. ಇಲ್ಲಿ ಹೆಚ್ಚು ಕಾನ್ಸೊನೆಂಟ್ ಇದೆ, ವ್ಯಂಜನ ಇದೆ, ಆದರೂ ಕೂಡ ನಾವು ಯಾಕೆ ಆ್ಯನನ್ನು ಬಳಸ್ತಾ ಇದ್ದೀವಿ ಅಂದರೆ ಇಲ್ಲಿ ಹೆಚ್ಚು ಸೈಲೆಂಟ್ ಆಗಿದೆ. ಸೊ ನಾವು ಶಬ್ದ ಹೇಗೆ ಉಚ್ಚಾರ ಮಾಡ್ತಾ ಇದ್ದೀವಿ, ಆ ಶಬ್ದ ಧ್ವನಿಯ ಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ಎ ಅಥವಾ ಆ್ಯನ್ ಬದಲಾಗುತ್ತೆ ಅಂತ. ಡೆಫಿನೆಟ್ ಆರ್ಟಿಕಲ್ ದ. ದ. ಯೂಸ್ ದ ವೆನ್ ವಿ ಟಾಕ್ ಅಬೌಟ್ ಅ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಅಂದರೆ ಇಂಥದ್ದೇ ವ್ಯಕ್ತಿ, ಇಂಥದ್ದೇ ಸ್ಥಳ, ಇಂಥದ್ದೇ ವಸ್ತು ಅಂತ ಹೇಳುವಾಗ ನಾವೇನು ಮಾಡ್ತೀವಿ, ದ ಅನ್ನು ಬಳಸ್ತೀವಿ ಅಂತ. ಉದಾಹರಣೆಗೆ ದ ಸನ್, ದ ಮೂನ್, ದ ತಾಜ್ ಮಹಲ್, ದ ಗಂಗಾ, ಈ ರೀತಿಯಾಗಿ. ಸೊ ಇದಕ್ಕೆ ಒಂದಿಷ್ಟು ಇಂಪಾರ್ಟೆಂಟ್ ರೂಲ್ಸ್ ಇದೆ. ಸೊ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬಿಡೋಣ, ಆಮೇಲೆ MCQsಗಳನ್ನು ನೋಡೋಣ. ಸೊ ಇಂಪಾರ್ಟೆಂಟ್ ರೂಲ್ಸ್ ಏನು ಅಂದರೆ: ಎ ಕನ್ಸೊನೆಂಟ್ ಸೌಂಡ್, ಆ್ಯನ್ ಓವಲ್ ಸೌಂಡ್ ಆ್ಯಂಡ್ ದ ಸ್ಪೆಸಿಫಿಕ್ ನೌನ್ ಅಂತ. ಈ 3 ಕೂಡ ನಾವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಎ ಅನ್ನು ಎಲ್ಲಿ ಬಳಸ್ತೀವಿ? ಕನ್ಸೊನೆಂಟ್ ಸೌಂಡಲ್ಲಿ ಬಳಸ್ತೀವಿ, ಮತ್ತು ಸಿಂಗುಲರಲ್ಲಿ ಬಳಸ್ತೀವಿ. ಆ್ಯನನ್ನು ಕೂಡ ಸಿಂಗುಲರ್ ಆ್ಯಂಡ್ ಓವಲ್ ಸೌಂಡಲ್ಲಿ ಬಳಸ್ತೀವಿ. ದ ಅನ್ನು ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ನೌನಲ್ಲಿ ನಾವು ಅದನ್ನು ಬಳಸ್ತೀವಿ ಅಂತ. ಸೊ ಒಂದು ಟಾಪ್ 25 MCQsಗಳನ್ನು ನೋಡೋಣ. ಸೊ ಯೂಶ್ವಲಿ ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಮುಂದೆ ಕೂಡ ಎಕ್ಸಾಮಲ್ಲಿ ಬರ್ತಕ್ಕಂಥದ್ದು. ಮೊದಲನೇದಾಗಿ ಫಸ್ಟ್ ಕ್ವಶನ್: ಐ ಹ್ಯಾವ್ ಡ್ಯಾಶ್ ಆ್ಯಪಲ್. ಐ ಹ್ಯಾವ್ ಡ್ಯಾಶ್ ಆ್ಯಪಲ್. ಎ ಆ್ಯನ್ ದ ನೋ ಆರ್ಟಿಕಲ್. ಸೊ ಯಾವುದು ಬರ್ಬೋದು ಆನ್ಸರ್ ಅಂತ ನೀವು ಗೆಸ್ ಮಾಡಬೇಕು. ಆನ್ಸರ್ ಈಸ್ ಆ್ಯನ್ ಆ್ಯಪಲ್. ಆ್ಯಪಲ್ ಬಿಗಿನ್ಸ್ ವಿತ್ ಎ ಓವಲ್ ಸೌಂಡ್. ಸೊ ಹಾಗಾಗಿ ಇಲ್ಲಿ ಆ್ಯನ್ ಅಂತ ಬರುತ್ತೆ. ನೆಕ್ಸ್ಟ್ ಕ್ವಶನ್: ಶಿ ಈಸ್ ಡ್ಯಾಶ್ ಟೀಚರ್. ಶಿ ಈಸ್ ಡ್ಯಾಶ್ ಟೀಚರ್. ಇಲ್ಲಿ ಆ್ಯನ್, ದ, ಎ, ನೋ ಆರ್ಟಿಕಲ್. ಯಾವ್ದು ಬರುತ್ತೆ ಆಪ್ಷನು? ಶಿ ಈಸ್ ಎ ಟೀಚರ್. ಎ ಅಂತಂದರೆ ಇಲ್ಲಿ ಕನ್ಸೊನೆಂಟ್ ಸೌಂಡಿಂದ ಬಿಗಿನ್ ಆಗ್ತಾ ಇರೋದ್ರಿಂದ ಟೀಚರು, ಅದಕ್ಕೆ ಎ ಅಂತ ನಾವು ಬಳಸ್ತೀವಿ ಅಂತ. ಡ್ಯಾಶ್ ಸನ್ ರೈಸಸ್ ಇನ್ ದ ಈಸ್ಟ್. ಎ ಆ್ಯನ್ ದ ನೋ ಆರ್ಟಿಕಲ್. ಇಲ್ಲಿ ನಾವು ಏನು ಬರುತ್ತೆ ಅಂತ ಹೇಳಬೇಕು. ನಾನು ಈಗಾಗಲೇ
ಮೇಲ್ಗಡೆ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡುವಾಗ ಇದರದ್ದು ವಿವರಣೆನ ಕೊಟ್ಟಿದ್ದೀನಿ ನಾನು ಏನು ಬರುತ್ತೆ ಅಂತ. ಸೊ ಹಿಯರ್ ಆನ್ಸರ್ ಈಸ್ ದ. ದೇರ್ ಈಸ್ ಓನ್ಲಿ ಒನ್ ಸನ್. ಸೊ ಅದಕ್ಕೆ ನಾವು ದ ಅಂತ ಉಚ್ಚಾರ ಮಾಡ್ತೀವಿ. ಹಿ ಬಾಟ್ ಡ್ಯಾಶ್ ಅಂಬ್ರೆಲಾ. ಎ ಆ್ಯನ್ ದ ನೋ ಆರ್ಟಿಕಲ್. ಸೊ ಇಲ್ಲಿ ಅಂಬ್ರೆಲಾಕ್ಕಿಂತ ಮುಂಚೆ ಏನು ಬರುತ್ತೆ? ಅಂಬ್ರೆಲಾ. ಇಲ್ಲಿ ಯಾವ ಸೌಂಡ್ ಬರ್ತಾ ಇದೆ ಅಂದರೆ ಇಟ್ ಈಸ್ ಆ್ಯನ್. ಬಿಕಾಸ್ ಓವಲ್ ಸೌಂಡ್ ಬರ್ತಾ ಇರೋದ್ರಿಂದ ನಾವು ಇಲ್ಲಿ ಆ್ಯನನ್ನು ಬಳಸ್ತೀವಿ. ಅಂಬ್ರೆಲಾ ಬಿಗಿನ್ಸ್ ವಿತ್ ಅ ಓವಲ್ ಸೌಂಡ್. ದಿಸ್ ಈಸ್ ಡ್ಯಾಶ್ ಬುಕ್ ಐ ಟೋಲ್ಡ್ ಯು ಅಬೌಟ್. ಎ ಆ್ಯನ್ ದ ನೋ ಆರ್ಟಿಕಲ್. ಸೊ ಇಲ್ಲಿ ಏನು ಬರ್ಬೋದು ಅಂತಂದರೆ ದ ಅಂತ. ಇಟ್ ರೆಫರ್ಸ್ ಟು ಅ ಸ್ಪೆಸಿಫಿಕ್ ಬುಕ್. ಸೊ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ನೌನ್ ಬಂದಾಗ ನಾವು ದ ಅನ್ನು ಬಳಸ್ತೀವಿ. ದಿಸ್ ಈಸ್ ದ ಬುಕ್ ಐ ಟೋಲ್ಡ್ ಯು ಅಬೌಟ್ ಅಂತ. ಅಂದರೆ ಸ್ಪೆಸಿಫಿಕ್ ಆಗಿ ಈ ಪುಸ್ತಕದ ಬಗ್ಗೆನೇ ನಾನು ನಿಮ್ಗೆ ಹೇಳಿದ್ದು ಅಂತ ಈ ರೀತಿಯಾಗಿದೆಯಲ್ಲ, ಹಾಗಾಗಿ. ನೆಕ್ಸ್ಟ್ ಕ್ವಿಕ್ಕಾಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದಿಷ್ಟು ಆರ್ಟಿಕಲ್ಸ್ಗಳನ್ನು ನೋಡ್ತಾ ಹೋಗೋಣ. ಯೂಶ್ವಲಿ ಏನು ಬರುತ್ತೆ ಅಂತ. ಎ ಕ್ಯಾಟ್, ಆ್ಯನ್ ಆರೆಂಜ್, ದ ಅರ್ತ್, ಎ ಪೆನ್, ಆ್ಯನ್ ಆರ್, ದ ಹಿಮಾಲಯಾಸ್, ಅ ಡಾಕ್ಟರ್, ಆ್ಯನ್ ಇಂಜಿನಿಯರ್, ದ ಇಂಡಿಯನ್ ಓಷನ್, ಅ ಯೂನಿವರ್ಸಿಟಿ, ಆ್ಯನ್ ಎಲಿಫೆಂಟ್, ದ ಬೈಬಲ್, ಎ ಬಾಲ್, ಆ್ಯನ್ ಇಂಕ್ ಬಾಟಲ್, ದ ರೆಡ್ ಫೋರ್ಟ್, ಎ ಯುರೋಪಿಯನ್ ಕಂಟ್ರಿ, ಆ್ಯನ್ MLA. ಇಲ್ಲಿ ಯುರೋಪಿಯನ್ ಅಂತ ಯಾಕೆ ಬರ್ತಾ ಇದೆ ಅಂದರೆ ಇಲ್ಲಿ ಸೌಂಡು ಕನ್ಸೊನೆಂಟ್ ಬರ್ತಾ ಇದೆ, ಹಾಗಾಗಿ ಎ ಬಂದಿದೆ. ಮತ್ತು MLA ಯಾಕೆ ಆ್ಯನ್ ಬಂದಿದೆ ಅಂದರೆ ಎಮ್ ಅಂದರೆ ಎ ಬರ್ತಾ ಇದೆ ಸೌಂಡು. ಸೊ ಅದು ಓವಲ್ ಸೌಂಡ್ ಆಗಿರೋದ್ರಿಂದ ಇಲ್ಲಿ ಆ್ಯನ್ ಬರ್ತಾ ಇದೆ ಅಂತ. ದ ಸ್ಪೆಸಿಫಿಕ್ ಕ್ವಶನ್. ಸೊ ಇವು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವಸ್ತುಗಳು, ಹಾಗಾಗಿ ಅವುಗಳಲ್ಲಿ ನಾವು ದ ಅನ್ನು ಬಳಸ್ತೀವಿ. ಸ್ಪೆಸಿಫಿಕ್ ಕ್ವಶನ್ ಅನ್ನೋದು ಒಂದೇ ಇದೆ. ಸೊ ಹಾಗಾಗಿ ಅದಕ್ಕೆ ನಾವು ಸ್ಪೆಸಿಫಿಕ್ ಆಗಿರೋದ್ರಿಂದ ಇದನ್ನು ಸ್ಪೆಸಿಫಿಕ್ ಕ್ವಶನನ್ನು ದ ಅಂತ ಬಳಸ್ತಾ ಇದ್ವಿ. ಎ ಯೂಸ್ಫುಲ್ ಬುಕ್, ಆ್ಯನ್ ಆನೆಸ್ಟ್ ಪರ್ಸನ್. ಸೊ ಇಷ್ಟು ಒಂದು 25 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಸ್ ಜೊತೆ ನಾವು ಆರ್ಟಿಕಲ್ಸ್ಗಳನ್ನು ನೋಡಿದ್ದೀವಿ. ಇವಾಗ ಹೋಮ್ವರ್ಕ್ ಕ್ವಶನ್ಸನ್ನು ನಾನು ಕೊಡ್ತೀನಿ. ನೀವು ಮನೆಯಲ್ಲಿ ಒಂದು ಸಲ ಪ್ರಾಕ್ಟೀಸ್ ಮಾಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಐ ಸಾ ಡ್ಯಾಶ್ ಎಲಿಫೆಂಟ್. ಶಿ ಈಸ್ ಡ್ಯಾಶ್ ನರ್ಸ್. ಡ್ಯಾಶ್ ಮೂನ್ shines at night. He bought dash umbrella. This is dash best player. She has dash pen. He is dash honest man. They visited dash red fort. I need dash egg. She studies in dash university. ಸೊ ಇಲ್ಲಿಗೆ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ಮುಗೀತು. 10 ಪ್ರಶ್ನೆಗಳಿದೆ. ನೀವು 10 ಪ್ರಶ್ನೆಗಳಲ್ಲಿ ಎಷ್ಟು ಆನ್ಸರ್ ಬಂದಿದೆ ಅಂತ ಕಮೆಂಟ್ ಮಾಡ್ಬೋದು, ಇಲ್ಲ ಯಾವುದ್ಯಾವುದು ಕ್ವಶನ್ಗೆ ಏನು ಆನ್ಸರ್ ಬರುತ್ತೆ ಅಂತ ಕೂಡ ಟೈಪ್ ಮಾಡ್ಬೋದು. ಸೊ ಇಲ್ಲಿವರೆಗೂ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ದಿ ಎಂಡ್. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಶೇರ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.